ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಎಲ್ಲಪ್ಪ ಹೊರಟ್ವಿ ಅಂತ ನೋಡ್ತಿದ್ದೀರಾ. ಇವತ್ತು ರಿಪಬ್ಲಿಕ್ ಡೇ ಇರೋದ್ರಿಂದ ಹಾಲಿಡೇ ಇತ್ತು. ಇನ್ನು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ದಿನಾಗ್ಲೂ ಅದೇ ಮುಖಗಳನ್ನ ನೋಡಿ ನೋಡಿ ಬೇಜಾರಾಗಿರುತ್ತಲ್ವಾ. ಸೊ ಕಾಡಲ್ಲಿರೋ ಪ್ರಾಣಿಗಳನ್ನಾದ್ರೂ ನೋಡೋಣ ಅಂತ ಹೇಳಿ ನಮ್ಮ ಪುಟಾಣಿಗೂ ತುಂಬ ದಿವಸದಿಂದ ಕಾಡು ಪ್ರಾಣಿಗಳನ್ನ ತೋರಿಸ್ತೀನಿ ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ರು, ಝೂಗೆ ಹೋಗೋಣ ಅಂತ. ಸೊ ಅದಕ್ಕೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಇತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಬ್ಯಾಂಗ್ಳೂರಲ್ಲೇ ಇದ್ಕೊಂಡು ಇಲ್ಲಿರುವಂಥ ಝೂನ ಸುಮಾರು ಜನ ನೋಡೇ ಇರಲ್ಲ. ಇಲ್ಲೇ ಹುಟ್ಟಿರ್ತಾರೆ, ಇಲ್ಲೇ ಬೆಳೆದಿರ್ತಾರೆ. ಬಟ್ ಆದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ಮಿಸ್ ಮಾಡ್ಕೊಂಡಿರ್ತಾರೆ. ನೀವೇನಾದರೂ ಬನ್ನೇರುಘಟ್ಟ ಝೂನ ನೋಡಲಿಲ್ಲ ಅಂತ ಹೇಳಿದ್ರೆ ಚಿಂತೆ ಮಾಡಬೇಡಿ, ಬನ್ನಿ ನಮ್ಮ ಜೊತೆ ಎಲ್ಲರೂ ಸೇರಿ ಬನ್ನೇರುಘಟ್ಟ ಝೂನ ಎಕ್ಸ್ಪ್ಲೋರ್ ಮಾಡೋಣ. ನೀವು ಬನ್ನೇರುಘಟ್ಟಗೆ ಏನಾದರೂ ಬಸ್ ರೂಟಲ್ಲಿ ಬರ್ತಿದ್ದೀರಾ ಅಂತ ಹೇಳಿದ್ರೆ ಬನ್ನೇರುಘಟ್ಟ ಝೂಗೇನೆ ಡೈರೆಕ್ಟಾಗಿ ಬಸ್ ಇದೆ. ದಯವಿಟ್ಟು ಆ ಬಸ್ನೇ ಚೂಸ್ ಮಾಡ್ಕೊಳ್ಳಿ. ಬಸ್ ಸ್ಟಾಪ್ ಎದುರುಗಡೆನೇ ನಿಮಗೆ ಈ ರೀತಿ ಒಂದು ಶಾಪಿಂಗ್ ಮಾಲ್ ಕೂಡ ಸಿಗುತ್ತೆ. ಸೊ ಎಲ್ಲ ರೀತಿಯಾಗಿರುವಂಥ ಐಟಮ್ಸು ಅಲ್ಲಿ ಸಿಗುತ್ತೆ. ನೀವೇನಾದರೂ ಬನ್ನೇರುಘಟ್ಟಲ್ಲಿ ಇಳಿದ್ಬಿಟ್ವಿ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ತುಂಬ ದೂರನೇ ನಡ್ಕೊಂಬರಬೇಕು. ಸುಮಾರು ಜನ ಫಸ್ಟ್ ಟೈಮು ಬರೋದ್ರಿಂದ ಬನ್ನೇರುಘಟ್ಟದಲ್ಲೇ ಇಳಿದ್ಬಿಡ್ತಾರೆ. ಬಟ್ ನ್ಯಾಷನಲ್ ಪಾರ್ಕ್ಗೆ ನೀವು ಟಿಕೆಟ್ ತೊಗೊಂಡು ಅಲ್ಲಿಗೆ ಹೋಗೋ ಅಂಥ ಬಸ್ಗಳನ್ನೇ ಹತ್ತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಬಸ್ನ ಝೂ ಒಳಗಡೆನೇ ನಿಲ್ಲಿಸ್ತಾರೆ. ಝೂ ಫ್ರಂಟ್ ಗೇಟ್ ಇದೆಯಲ್ಲ ಅಲ್ಲೇ ನಿಲ್ಲಿಸ್ತಾರೆ. ಯಾವುದೇ ಶ್ರಮ ಇರೋದಿಲ್ಲ. ತುಂಬ ಜನ ಮಕ್ಕಳ ಜೊತೆಲಿ ಬರೋರು ನಾವು ಅಬ್ಸರ್ವ್ ಮಾಡಿದ್ವಿ. ಪಾಪ ತುಂಬ ಕಿಲೋಮೀಟರಿಂದ ನಡ್ಕೊಂಡು ಬರ್ತಿದ್ದಾರೆ, ಕಷ್ಟ ಆಗುತ್ತೆ. ಸೊ ನೀವೇನಾದರೂ ಇಲ್ಲಿಗೆ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಬಸ್ ನಂಬರು 365 ಮತ್ತು 365J, 365A ಅಥವಾ 366 ಇದು ಯಾವುದಾದ್ರೂ ಒಂದು ಬಸ್ಸನ್ನು ನೀವು ಹತ್ತಿದ್ರಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬಸ್ಸು ನಿಮಗೆ ಝೂ ಹತ್ರನೇ ನಿಲ್ಲಿಸ್ತಾರೆ ಫ್ರಂಟ್ ಗೇಟಲ್ಲಿ. ತುಂಬಾ ಈಸಿ ಆಗುತ್ತೆ. ಇನ್ನು ನೀವು ಶಿವಾಜಿನಗರ್ ಕಡೆಯಿಂದ ಬರ್ತಿದ್ದೀರಾ ಅಂದರೆ 368 ಬಸ್ ಕೂಡ ಹತ್ಬೋದು. ಯಪ್ಪ ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ ಟಿಕೆಟು ನಾವು ತೊಗೊಳ್ಳೋದೇ ತುಂಬ ಕಷ್ಟ ಆಗುತ್ತೆ. ಅಷ್ಟು ರಾಶಿ ಜನ ನ್ಯಾಷನಲ್ ಪಾರ್ಕ್ ಹತ್ರ ಇದ್ದಾರೆ. ಆಶ್ಚರ್ಯ ಆಗೋದ್ವಿ. ನಾವು ಲಾಸ್ಟ್ ಟೈಮ್ ಬಂದಾಗಲೂ ಹೀಗೆ ಜನ ಇದ್ರು ಅಂತ ಹೇಳಿ ಟಿಕೆಟ್ ತೊಗೊಳಕ್ಕಾಗ್ದೇ ವಾಪಸ್ ಹೋದ್ವಿ. ಬಟ್ ಲಕ್ಕಿಲಿ ಈ ಸತಿ ಚಿನ್ನು ಬಂದು ಕ್ಯೂ ಅಲ್ಲಿ ಆಲ್ಮೋಸ್ಟ್ 20 to 25 ಮಿನಿಟ್ಸು ನಿಂತ್ಕೊಂಡು ಟಿಕೆಟ್ ತೊಗೊಂಡು ಬಂದರು. ಇಲ್ಲಿ ಅಡಲ್ಟ್ಸ್ಗೆ ಬಂದು 120 ರುಪೀಸು ಟಿಕೆಟ್ ಇರುತ್ತೆ, ಮಕ್ಕಳಿಗೆ ಬಂದು 60 ರುಪೀಸ್ ಇರುತ್ತೆ. ಇನ್ನು ನಿಮಗೆ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಟಿಕೆಟ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಫಸ್ಟೇನೇ ಆನ್ಲೈನಲ್ಲಿ ಪ್ರೀ ಬುಕ್ಕಿಂಗ್ ಮಾಡ್ಕೋಬೋದು. ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ .org ಅಂತ ಇದೆ. ಸೊ ಆ ಲಿಂಕ್ನ ನಾನು ಮೇಲೆ ಹಾಕಿದ್ದೀನಿ ನೋಡಿ, ಆ ವೆಬ್ಸೈಟ್ದು. ಸೊ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಬೇಕಾದರೆ ಅಲ್ಲಿ ಹೋಗಿ ನೀವು ಒಂದೇ ಸತಿ ಬುಕ್ ಮಾಡಿಕೊಂಡು ಆಮೇಲೆ ಬೇಕಾದರೆ ವಿಸಿಟ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಹೊರ್ಗಡೆ ಗೇಟ್ ಆಚೆ ಕೂಡ ನಮಗೆ QR ಕೋಡ್ ಇಟ್ಟಿದ್ದಾರೆ. ಬಟ್ ಅಲ್ಲಿ ಪ್ರಾಪರ್ ನೆಟ್ವರ್ಕ್ ಇರಲಿಲ್ಲ. ಅಲ್ಲೂ ಕೂಡ ಜನ ರಾಶಿ ಇದ್ದರು, ನೆಟ್ವರ್ಕ್ ಇಲ್ಲದೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಬರೋದಕ್ಕೆ ಮೊದಲೇ ಟಿಕೆಟ್ ಬೇಕಾದರೆ ಬುಕ್ ಮಾಡ್ಕೊಂಡು ಬನ್ನಿ, ಇನ್ನೂ ಈಸಿ ಆಗುತ್ತೆ. ನಾವು ಒಳಗಡೆ ಹೋದಾಗ ನಮಗೆ ಎಲ್ಲ ಕಡೆ ಮ್ಯಾಪ್ಸು ಸಿಗುತ್ತೆ. ಸೊ ಏನು ಅಷ್ಟೊಂದು ಕಷ್ಟ ಆಗೋದಿಲ್ಲ ನಾವು ಅಲ್ಲಿ ಡಿಸ್ಕವರ್ ಮಾಡೋದಕ್ಕೆ. ಇನ್ನೂ ನಿಮಗೆ ಏನಾದರೂ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಸಫಾರಿಗೆ ಕೂಡ ಹೋಗ್ಬೋದು. ಇಲ್ಲಾಂದರೆ ಕಾರ್ ಬರುತ್ತೆ ನಿಮಗೆ. ಸೊ ಆ ಕಾರಲ್ಲೂ ಕೂಡ ಹೋಗ್ಬೋದು. ಅವರೇ ಸುತ್ತಿ ತೋರಿಸ್ಬಿಡ್ತಾರೆ. ಇನ್ನು ನಿಮಗೆ ಇಲ್ಲಿ ಝೂಗೆ ಎಂಟ್ರಿ ಆಗೋವಾಗನೇ ಕಾಂಬೋ ಟಿಕೆಟ್ಸ್ ಕೂಡ ಅವೈಲಬಲ್ ಇದೆ. ಝೂ ಮತ್ತು ಸಫಾರಿ ಮತ್ತು ಬಟರ್ಫ್ಲೈ ಪಾರ್ಕು ಇದೆಲ್ಲನೂ ಸೇರಿ 400 ರುಪೀಸು ವೀಕ್ ಡೇಸಲ್ಲಿ. ವೀಕೆಂಡ್ಸಲ್ಲಿ ಚೇಂಜ್ ಆಗುತ್ತೆ ಪ್ರೈಸು. ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಆಗಾಗ ರೇಟ್ಸು ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ.
ಸಫಾರಿಗೆ ಕಾಂಬೋ ಟಿಕೆಟ್ಸು ನಾನ್ ಎ ಸಿ ಬಸ್ ಅಂತ ಹೇಳಿದ್ರೆ 280 ರುಪೀಸು ಅಡಲ್ಟ್ಸ್ಗೆ, 140 ರುಪೀಸು ಚಿಲ್ಡ್ರನ್ಸ್ಗಿರುತ್ತೆ. ಇನ್ನು ನೀವೇನಾದರೂ ಎ ಸಿ ಬಸ್ ತೊಗೊಂಡಿದ್ದೀರಾ, ಅದು ಇಂಡಿಯನ್ ಸಿಟಿಸನ್ಸ್ ಆಗಿದ್ದರೆ ಅಡಲ್ಟ್ಸ್ಗಂದರೆ 500 ರುಪೀಸು, ಮಕ್ಳಿಗಂತ ಹೇಳಿದ್ರೆ 300 ರುಪೀಸ್ ಆಗುತ್ತೆ. ಇನ್ನು ಜೀಪ್ ಸಫಾರಿ ಕೂಡ ಅವೈಲಬಲ್ ಇದೆ 6 ಸೀಟರ್ದು, ಅದು ಪ್ರೈವೇಟು, ಬಟ್ ಇದು ತುಂಬಾ ಕಾಸ್ಟ್ಲಿ ಅಂತ ನನಗನ್ನಿಸ್ತು. 3600 ರುಪೀಸಿಂದ ಸ್ಟಾರ್ಟ್ ಆಗಿ 6000 ರುಪೀಸ್ವರೆಗೂ ಇರುತ್ತೆ. ನೀವೇನಾದರೂ ಕ್ಯಾಮ್ರಾ ತೊಗೊಂಡು ಒಳಗಡೆ ಹೋಗ್ತೀನಿ ಅಂತ ಹೇಳಿದ್ರೆ ಸ್ಟಿಲ್ಸ್ ತೊಗೊಳೋದಕ್ಕಂದರೆ 50 ರುಪೀಸ್ ತೊಗೊಳ್ತಾರೆ. ಮತ್ತು ವಿಡಿಯೋ ಕ್ಯಾಮ್ರಾ ಅಂತ ಹೇಳಿದ್ರೆ 250 ರುಪೀಸು ಚಾರ್ಜ್ ಮಾಡ್ತಾರಂತೆ. ನಾನು ಯಾವುದೇ ರೀತಿ ಕ್ಯಾಮ್ರಾ ತೊಗೊಂಡೋಗಿಲ್ಲ, ನಮ್ಮ ಮೊಬೈಲ್ ತೊಗೊಂಡೋದ್ರೆ ಏನೂ ಫೀಸ್ ತೊಗೊಳ್ಳೋದಿಲ್ಲ. ಸೊ ನೀವು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಆಗಿದ್ರೆ ಮಾತ್ರನೇ ಈ ರೀತಿ ಫೀಸು ಕಟ್ಟಬೇಕಾಗತ್ತೆ. போச்சுமா அம்மா கோதி எப்படி போச்சுமா எப்படி போச்சு ಅಷ್ಟು ಮಾತ್ರನೇ ಅಲ್ಲ, ಈವನ್ ಬೋಟಿಂಗ್ ಕೂಡ ಅವೈಲಬಲ್ ಇದೆ ಇಲ್ಲಿ. ಪರ್ ಪರ್ಸನ್ನು 50 ರುಪೀಸು ಫಾರ್ 30 ಮಿನಿಟ್ಸ್ ರೈಡ್ ಇರುತ್ತೆ. ಪ್ರೈವೇಟ್ ಬೋಟು ಫುಲ್ಲಾಗಿ ತಗೋತೀನಿ ಅಂತ ಹೇಳಿದ್ರೆ 200 ರೂಪಾಯಿ ತಗೊಳ್ತಾರೆ 2 ಸೀಟರ್ಸ್ ಪೆಡಲ್ ಬೋಟು, ಮತ್ತು 400 ರೂಪಾಯಿ 4 ಸೀಟರ್ ಪೆಡಲ್ ಬೋಟು. ಮತ್ತು ರೋ ಬೋಟ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಅದು ಕೂಡ ಅವೈಲಬಲ್ ಇದೆ. ಅದು ಯೂಶ್ವಲಿ ಪರ್ ಹೆಡ್ ಬಂದು 50 ರುಪೀಸು ಚಾರ್ಜ್ ಮಾಡ್ತಾರೆ. ಅಪ್ರಾಕ್ಸಿಮೇಟ್ಲಿ ಎಲ್ಲದಕ್ಕೂ 30 ಮಿನಿಟ್ಸು ಡ್ಯೂರೇಷನ್ ಕೊಡ್ತಾರೆ. ಇದು ಬಂದು 9:30 ಬೆಳಗ್ಗೆಯಿಂದ ಶುರುವಾಗಿ 5 o'clock ಒಳಗಡೆನೇ ಕ್ಲೋಸ್ ಆಗುತ್ತೆ. ಝೂ ಏರಿಯಾ ಒಳಗಡೆನೇ ಇದಿರೋದ್ರಿಂದ ಫ್ಯೂ ಪ್ಲೇಸಸ್ನ ಕವರ್ ಮಾಡಿಕೊಂಡು ಆಮೇಲೆ ಹೋಗೋ ರೀತಿ ಇರುತ್ತೆ. என்ன ಅಮ್ಮ ಎಲಿಫೆಂಟ್ ಎಲ್ಲ ತಿಂತದಮ್ಮ. ಇನ್ನು ಇಲ್ಲಿ ನಮಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿನೂ ಇದೆ ಮತ್ತು ವಾಶ್ರೂಮ್ ಫೆಸಿಲಿಟಿನೂ ಇದೆ. ಟಾಯ್ಲೆಟ್ಸು ಕೂಡ ತುಂಬಾ ಕ್ಲೀನಾಗಿತ್ತು. ಇನ್ನೂ ಒಂದು ಹೈಲೈಟ್ ಮಾಡಬೇಕು ಅಂತ ಹೇಳಿದ್ರೆ ಫೀಡಿಂಗ್ ಮದರ್ಸ್ಗೂ ಹೆಲ್ಪ್ ಆಗೋ ರೀತಿ ಫೀಡಿಂಗ್ ರೂಮ್ ಕೂಡ ಇದೆ. ಇನ್ನು ನೀವು ಫ್ಯಾಮಿಲಿ ಜೊತೆ ಹೋಗ್ತಿದ್ದೀರಾ, ಪಿಕ್ನಿಕ್ ಟೈಪು ಊಟ ಎಲ್ಲ ಕಟ್ಕೊಂಡು ಹೋಗಿ ಅಲ್ಲಿ ತಿನ್ನಬೇಕು ಅಂತ ಹೇಳಿದ್ರೆ ಅದು ಕೂಡ ಅಲೋಡ್ ಇದೆ. ಇನ್ನು ಸುಮಾರು ಜನ ಲಂಚ್ ಕೂಡ ಪ್ಯಾಕ್ ಮಾಡ್ಕೊಂಡ್ಬಂದು ಫ್ಯಾಮಿಲಿ ಜೊತೆ ಅಲ್ಲಿ ಎಂಜಾಯ್ ಮಾಡ್ತಿದ್ರು. ಇಲ್ಲಿ ಒಂದು ಒಳ್ಳೆ ಪ್ಲೇಸ್ ಇದೆ ಕೂತ್ಕೊಳ್ಳೋಕ್ಕೆ. ಸೊ ನೇಚರಲ್ಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನು ನೀವು ಊಟ ಏನೋ ತೊಗೊಂಡು ಹೋಗಿಲ್ಲ ಅಂದರೆ ಚಿಂತೆ ಇಲ್ಲ, ಅಲ್ಲೇ ಒಳಗಡೆ ಕೂಡ ರೆಸ್ಟೋರೆಂಟ್ಸು ಅವೈಲಬಲ್ ಇದೆ. ಬಟ್ ಆದರೆ ಔಟ್ಸೈಡ್ ಪ್ಲಾಸ್ಟಿಕ್ ಪ್ಯಾಕ್ಡ್ ಫುಡ್ಸ್ ಇರುತ್ತಲ್ವ, ಪಾಪ್ಕಾರ್ನು ಮತ್ತು ಚಿಪ್ಸು ಆ ರೀತಿಯಾಗಿರೋದು ಯಾವುದಾದ್ರೂ ಇದ್ದರೆ ಅಲ್ಲಿ ಮೇನ್ ಗೇಟಲ್ಲೇ ತೆಗೆದುಬಿಟ್ಟು ಆಚೆ ಹಾಕ್ಬಿಡ್ತಾರೆ. ಸೊ ದಯವಿಟ್ಟು ಅದನ್ನೆಲ್ಲ ತೊಗೊಂಡು ಹೋಗಬೇಡಿ. पीछे चला गया। ಈ
ಈ ಹೋಲ್ ಟ್ರಿಪ್ಪಲ್ಲೇನೆ ಔಟ್ಸ್ಟ್ಯಾಂಡಿಂಗ್ ಥಿಂಗ್ ಏನು ಅಂತ ಹೇಳಿದ್ರೆ ಆ ಲಯನ್ ರೋರ್ ಮಾಡಿದ್ದು. ಆ್ಯಕ್ಚುಲಿ ಈ ಲಯನ್ಗಿಂತ ಮೊದಲು ಇನ್ನೂ ಒಂದು ಸಕ್ಕತ್ತಾಗಿ ರೋರ್ ಮಾಡ್ತಿತ್ತು. ಸೀರಿಯಸ್ಲಿ ನಾವು ದೂರದಿಂದ ಕೇಳಿಸ್ಕೊಂಡಾಗ ಏನೋ ಮೈಕ್ ಇಟ್ಟಿದ್ದಾರೆ ಅಂತ ಹೇಳಿ ಬಂದ್ವಿ. ನಾವು ಹತ್ರ ಬಂದು ನೋಡಿದರೆ ತುಂಬಾ ವೈಬ್ರೆಂಟಿಂಗ್ ಆಗಿತ್ತು ಆ ವಾಯ್ಸು. ಸಖತ್ ಭಯ ಆಗೋಯ್ತು. ಬಟ್ ಇದು ಸೆಕೆಂಡ್ ಬಂದಿತ್ತಲ್ಲ ಲಯನ್ನು, ಅದಕ್ಕೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಥರ ಫೀಲ್ ಆಗ್ತಿತ್ತು ನನಗೆ. ಯಾಕೆಂದರೆ ನಮ್ಮ ಚಿಂಟುಗೂ ಅಷ್ಟೇ ಗಂಟ್ಲಲ್ಲಿ ಏನಾದರೂ ತಗ್ಲಾಕೊಂಡ್ರೆ ಅವನು ಇದೇ ಥರ ಸೌಂಡ್ ಮಾಡೋದು. ಬಟ್ ಮೇ ಬಿ ಅದು ಅನ್ಹೆಲ್ತಿಯಾಗಿತ್ತು ಅಂತ ನನಗನ್ನಿಸ್ತು. ಬಟ್ ಜನ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಾಯಿದ್ರು. ನಮಗೆ ಗೊತ್ತಾಗಲ್ಲ ಅಲ್ವಾ ಅದು ಕಾಡು ಪ್ರಾಣಿ ಅದು ಹೆಂಗಿರುತ್ತೆ ಅಂತ. ಬಟ್ ಸ್ವಲ್ಪ ಸಿಕ್ಕಾಗಿ ಕಾಣಿಸ್ತಿತ್ತು ಅದು. ಫಸ್ಟು ಲಯನ್ ಮಾತ್ರ ರೋರ್ ಮಾಡೋದು ಕೇಳಿಸ್ಕೊಂಡ್ವಿ. ಬಟ್ ನಾನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಏಕೆಂದರೆ ನಾನು ದೂರ ಇದ್ದೆ ಅಲ್ವಾ, ಹತ್ರಕ್ಕೆ ಬರೋಷ್ಟೊತ್ತಿಗೆ ಅದು ಒಳಗಡೆ ಹೋಗ್ಬಿಡ್ತು. ಎಲ್ಲರೂ ಕಾಯ್ಕೊಂಡು ಅಲ್ಲೇ ನಿಂತಿದ್ರು. ಸೀರಿಯಸ್ಲಿ ಸಿಂಹದ ಗರ್ಜನೆ ಕೇಳ್ತಾ ಇದ್ರೆ ಮೈಯೆಲ್ಲ ಹಂಗೆ ರೋಮಾಂಚನ ಆಗಿಬಿಡ್ತು. ಇನ್ನೂ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ರು ಅದು ವಾಪಸ್ ಬಂದು ಸೌಂಡ್ ಮಾಡುತ್ತೆ ಅಂತ. ನಾವು ಪುಟಾಣಿ ಹಿಡ್ಕೊಂಡಿದ್ವಿ ಎಲ್ಲ, ಬೇರೆದೆಲ್ಲ ಕವರ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಟ್ವಿ. ಇನ್ನೂ ಸ್ನೇಕ್ ಸೆಕ್ಷನ್ಸಲ್ಲಿ ನೋಡ್ತಿದ್ರೆ ಮೈಯೆಲ್ಲ ಹಂಗೆ ಜುಮ್ ಅಂದ್ಬಿಡ್ತು. ಹಾವು ಹಂಗೆ ಆ ಕಡೆ ಈ ಕಡೆ ಹಳ್ಳಾಡ್ತಿತ್ತಲ್ವ, ಅದನ್ನ ನೋಡ್ತಿದ್ರೆ ಅದೆಲ್ಲ ಆಚೆ ಬಂದ್ಬಿಡುತ್ತೋ ಅಂತ ಭಯ ಆಗ್ತಿತ್ತು. ಇನ್ನು ನಮ್ಮ ಮನೆಯಲ್ಲಿ ಸಾಕಿದ್ದೀವಲ್ಲ ಆ ರೀತಿ ಕಾಕ್ಟೇಲ್ಸ್ ಕೂಡ ಅಲ್ಲಿ ಅವೈಲಬಲ್ ಇತ್ತು. ಅದನ್ನು ನೋಡಿದಾಗ ಅಂತಿದ್ದೆ ನಮ್ಮನೇಲೇ ಒಂದು ಮಿನಿ ಪಕ್ಷಿಧಾಮ ಇದೆ ಅಲ್ಲ ಅಂತ. ಸೊ ಅಂಥದನ್ನೇ ಅಲ್ಲಿ ಹಾಕಿ ಬೆಳೆಸ್ತಿದ್ದಾರೆ. ಮತ್ತು ವೆರೈಟೀಸ್ ಆಫ್ ಬರ್ಡ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದು ಜೈಂಟ್ ಸ್ಕ್ವಿರಿಲು, ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿದೆ ಇದು. ಮೇ ಬಿ ನಿಮಗೆ ಇಲ್ಲಿ ಹಾವನ್ನ ಸ್ಪಾಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ನಮಗೇನೆ ಇದು ಹಾವುಗಳು ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ನೋಡಿದ್ರೆ ಮರಗಳ ಮೇಲೆಲ್ಲ ರೆಸ್ಟ್ ಮಾಡ್ತಿದ್ವು. ದೊಡ್ಡ ದೊಡ್ಡ ಹೆಬ್ಬಾವುಗಳೆಲ್ಲ ಇದ್ವು. ಬಟ್ ಆದರೆ ಎಲ್ಲನೂ ನಿದ್ದೆ ಮಾಡ್ತಾಯಿದ್ವು. ಮೇ ಬಿ ಅವ್ರಿಗೆ ಲಂಚ್ ಟೈಮ್ ಮುಗಿದ್ಬಿಟ್ಟು ನಿದ್ದೆ ಬರ್ತಿತ್ತು ಅನಿಸುತ್ತೆ. ಯಾರೋ ಕೇರೆ ಮಾಡ್ತಿರ್ಲಿಲ್ಲ, ಎಲ್ಲ ಫುಲ್ಲು ನಿದ್ದೆ ಮಾಡ್ತಿದ್ದಾವೆ. ಬಟ್ ಒಂದು ಹಾವು ಮಾತ್ರ ಈ ರೀತಿ ಹೋಗ್ತಾ ಇದ್ದ. ಸಖತ್ ಭಯ ಆಗೋಯ್ತು ಅದನ್ನು ನೋಡಿದ್ರೆ. ಯಪ್ಪ, ಎಷ್ಟು ಉದ್ದ ಇದೆ ನೋಡಿ ಈ ಹಾವು. ಆ್ಯಕ್ಚುಲಿ ನಮ್ಮ ಮನೆಯವರು ಝೂಗೆ ಹೋಗೋಣ ಅಂತ ಹೇಳೋದೇ ಹಾವುಗಳನ್ನ ನೋಡೋದಕ್ಕೆ. ಅವ್ರಿಗೆ ಹಾವುಗಳಂದರೆ ತುಂಬಾ ಇಷ್ಟ. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಅದನ್ನೇ ನೋಡ್ತಾ ಇದ್ರು. ಇಲ್ಲಿ ಮನೆ ಹತ್ರ ಯಾರಾದರೂ ಹಾವು ಬಂದಿದೆ ಅಂತ ಹೇಳಿದ್ರೆ ಹೋಗಿ ಹುಡ್ಕೊಂಡು ಹೋಗಿ ನೋಡ್ತಾರೆ. ಅದೇನು ಕ್ರೇಜು ಅವ್ರಿಗೆ ಅಂತ ನನಗಂತೂ ಅರ್ಥ ಆಗಿಲ್ಲ. ಈ ಹಾವು ಎಷ್ಟು ಮೀಟರ್ ಇದೆ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಉದ್ದಕ್ಕಿತ್ತು. ನೋಡ್ತಾ ಇದ್ರೇ ತುಂಬ ಭಯ ಆಗ್ತಿತ್ತು. ಕೇಜ್ ಇರೋ ಧೈರ್ಯದಲ್ಲಿ ಮಾತ್ರ ಎಲ್ಲರೂ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ತಿದ್ರು. ಇಲ್ಲಿ ದೊಡ್ಡ ದೊಡ್ಡ ಸಿಂಹದಿಂದ ಹಿಡಿದು ನರಿ ಮತ್ತು ಕರಡಿ, ಆಮೇಲೆ ನೀರು ಕುದುರೆ, ಆನೆಗಳು, ಜಿರಾಫೆ, ಜೀಬ್ರಾ ಎಲ್ಲ ರೀತಿಯಾಗಿರುವಂಥ ಪ್ರಾಣಿಗಳನ್ನೂ ನೋಡೋದಕ್ಕೆ ಸಿಗುತ್ತೆ. ಇನ್ನು ಪುಟಾಣಿಯಾಗಿರೋಂಥ ಆಮೆಗಳು, ಇಲಿ ಕೂಡ ಇದೆ. ನಮಗೆ ಎಲ್ಲನೂ ನೋಡೋವಾಗ ತುಂಬಾ ಸಂತೋಷವಾಗಿತ್ತು. ಒಂಚೂರು ಬೇಜಾರಾಗಿದ್ದೇನೋ ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಣಿಗಳು ದೂರದಲ್ಲಿ ನಿದ್ದೆ ಮಾಡ್ತಾಯಿದ್ವು, ಎದ್ದೇ ಇರಲಿಲ್ಲ. ಸೊ ಅದನ್ನು ನೋಡಿದಾಗ ಮಾತ್ರ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸುಮಾರು ಜನ ಅಲ್ಲಿ ಮಾತಾಡೋದು ಕೇಳಿಸ್ಕೊತಾ ಇದ್ದೆ. ಅಯ್ಯೋ, ನಿದ್ದೆ ಮಾಡೋ ಪ್ರಾಣಿಗಳನ್ನ ನೋಡೋಕ್ಕೆ ಬಂದ್ವಾ ಅಂತ. ಬಟ್ ಆದರೆ ಪಾಪ ಅವಕ್ಕೇನು ಗೊತ್ತಿರುತ್ತೆ ಅಲ್ವಾ, ನಾವು ಬರ್ತೀವಿ ರೆಡಿಯಾಗಿ ಕೂತಿರ್ಬೇಕು ಅಂತ. ಸೊ ಆ ರೀತಿ ಕೂತಿರ್ಬೇಕು ಅಂತ ಹೇಳಿದ್ರೆ ಸರ್ಕಸ್ಗೆ ಹೋಗಬೇಕು. ಬಟ್ ಇದು ಬಯೋಲಾಜಿಕಲ್ ಪಾರ್ಕ್ ಅಲ್ವಾ, ಡೆಫಿನೆಟ್ಲಿ ಅವಕ್ಕೆ ಹೆಂಗೆ ಇಷ್ಟ ಇರುತ್ತೋ ಹಂಗಿರ್ತವೆ. ತುಂಬ ವಿಶಾಲವಾಗಿರುವಂಥ ಪ್ಲೇಸ್ ಇದು. ನಿಮ್ಗೇನಾದರೂ ಡೆಫಿನೆಟ್ ಆಗಿ ಲೈವ್ ಆಗಿರೋ ಅಂಥ ಪ್ರಾಣಿಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಸಫಾರಿಗೆ ಹೋಗೋದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಸಫಾರಿ ಅಂತೂ ಅದ್ಭುತವಾಗಿರುತ್ತೆ.
ಇಲ್ಲಿನ ವಿಶೇಷ ಅಂದರೆ ರಾಯಲ್ ಬೆಂಗಾಲ್ ಟೈಗರ್ಸು ಮತ್ತು ಬಿಳಿ ಹುಲಿಗಳು, ಅಂದರೆ ಎಲ್ಲಕ್ಕಿಂತ ಹೈಲೈಟ್ ಅಂದರೆ ಅಲ್ಲಿ ಸಿಂಹದ ಗರ್ಜನೆ ಕೂಡ ಹತ್ರದಿಂದ ನೋಡೋದಕ್ಕೆ ಸಿಗುತ್ತೆ. ಎಲ್ಲ ಲೈವ್ ಆಗಿ ಕಾಡಲ್ಲಿ ಓಡಾಡ್ತಾ ಇರೋದನ್ನ ನೋಡ್ಬೋದು. ಸೊ ಆ ರೀತಿ ಇತ್ತು ಅಂದರೆ ನೀವು ಡೆಫಿನೆಟ್ಲಿ ಸಫಾರಿನ ಚೂಸ್ ಮಾಡಿ. ನಾವು ನೆಕ್ಸ್ಟ್ ಟೈಮು ಸಫಾರಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲೋ ದೂರದ ಊರಿಗೋಗಿ ಸಫಾರಿನ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಕಾಡಲ್ಲೆಲ್ಲ ಸುತ್ತಾಡೋದಕ್ಕೆ ಮೊದಲು ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಇಷ್ಟು ಹತ್ರದಲ್ಲಿರೋವಂಥ ಸಫಾರಿನ ಎಂಜಾಯ್ ಮಾಡದೇ ಇರೋಕ್ಕಾಗತ್ತಾ? ಈ ಸತಿ ನಮ್ಮ ಪುಟಾಣಿ ಇನ್ನೂ ಚಿಕ್ಕವನಲ್ವಾ? ಸರಿ, ನಮ್ಮ ಪುಟಾಣಿ ಇನ್ನೂ ಚಿಕ್ಕವನಲ್ಲ, ಅವನಿಗೇನೋ ಅಷ್ಟೇ ಏನೋ ಅಷ್ಟೊಂದು ನೆನಪಲ್ಲಿರಲ್ಲ ಅಲ್ವಾ? ಸೊ ಅದಕ್ಕೇನೆ ನೆಕ್ಸ್ಟ್ ಟೈಮ್ ಸಫಾರಿಯಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ನವಿಲು ಕುಣಿಯುತ್ತೆ ಅಂತ ಹೇಳಿ ಸುಮಾರು ಹೊತ್ತು ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ವಿ. ಬಟ್ ಅದು ಸುಮ್ಮನೆ ಫೆದರ್ನ ಮಾತ್ರ ಶೇಕ್ ಮಾಡ್ತಿತ್ತು. ಚಾನ್ಸು ಮಿಸ್ ಆಯಿತು ನಮಗೆ. ಅನ್ಲಕ್ಕಿಲಿ ಹಾಗೆ ಕೂತ್ಕೊಂಡಿದ್ದನ್ನೇ ನೋಡ್ಕೊಂಡು ಬಂದ್ವಿ. ಬನ್ನೇರುಘಟ್ಟದಲ್ಲಿ ಬೆಸ್ಟು ವಿಷಯ ಏನು ಅಂತ ಹೇಳಿದ್ರೆ ಅಲ್ಲಿ ಹೊರ್ಗಡೆ ಇರೋವಂಥ ಊಟನ ತೊಗೊಂಡೋಗೋಕ್ಕೆ ಅವಕಾಶ ಇದೆ. ನಾವು ಮನೆಯಿಂದನೇ ಒಳ್ಳೆ ಊಟ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋದರೆ ಫ್ಯಾಮಿಲಿಯಲ್ಲಿ ಇರೋರೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋ ಮಜಾನೇ ಬೇರೆ. ನಾವು ಆದಷ್ಟು ಬೇಗ ಮುಗಿಸ್ಕೊಂಡು ಚಿಟ್ಟೆ ಪಾರ್ಕ್ಗೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾವು ಈವ್ನಿಂಗ್ ವೈಂಡ್ ಅಪ್ ಮಾಡೋವಾಗಲೇ ಲೇಟಾಗಿ ಹೋಗಿತ್ತು. ಇನ್ನು ಬಟರ್ಫ್ಲೈ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಷ್ಟು ಎನರ್ಜಿ ನಮಗಿರಲಿಲ್ಲ. ನೀವೇನಾದರೂ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಆಲ್ರೆಡಿ ಬಂದಿದ್ದರೆ ಚಿಟ್ಟೆ ಪಾರ್ಕು ಮತ್ತು ಸಫಾರಿ ಎಕ್ಸ್ಪೀರಿಯೆನ್ಸು ಯಾವ ರೀತಿ ಇತ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಸುಮಾರು 7-8 ವರ್ಷದ ಹಿಂದ್ಗಡೆ ಬಟರ್ಫ್ಲೈ ಪಾರ್ಕ್ಗೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅದು ಸೀಸನ್ ಟೈಮ್ಗೆ ಹೋದಾಗ ಅಂತೂ ಬಟರ್ಫ್ಲೈಸು ತುಂಬಾ ಚೆನ್ನಾಗಿರುತ್ತೆ. ಈ ಸತಿನೇ ಮಿಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮು ಮಿಸ್ ಮಾಡದೆ ಹೋಗಬೇಕು. ಇನ್ನೂ ನಡೆದು ಸುಸ್ತಾಗಿತ್ತು. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ಒಂದು ಕಡೆ ಕೂತ್ಕೊಂಡಿದ್ವಿ. ಆಗ ಸ್ವಲ್ಪ ಫೋಟೋಸ್ ಕೂಡ ಕ್ಲಿಕ್ ಮಾಡಿಕೊಂಡು ಈ ರೀತಿ ಎಂಜಾಯ್ ಮಾಡ್ತಾಯಿದ್ವಿ. ನಮ್ಮ ಪುಟಾಣಿ ಅಂತೂ ನಿದ್ದೆನೇ ಮಾಡಲಿಲ್ಲ ಇವತ್ತು. ಓಡಾಡ್ತಾ ಎಲ್ಲ ಪ್ರಾಣಿಗಳನ್ನೂ ನೋಡ್ಕೊಂಡಿದ್ನಲ್ಲ ಅವ್ರ ಪಪ್ಪನ ಜೊತೆ. ಸಖತ್ ಫನ್ನಿಯಾಗಿತ್ತು. ಆಮೇಲೆ ಜೊತೇಲಿ ಈ ರೀತಿ ಎಲ್ಲ ಪಿಕ್ಚರ್ಸ್ ತೊಗೊಳ್ಳೋವಾಗ ಹಳೆ ಟೈಮ್ಸ್ ಎಲ್ಲ ನೆನಪಾದವು. ನೀವೇನಾದರೂ ಡೆಫಿನೆಟ್ಲಿ ಇಲ್ಲಿಗೆ ಬರ್ತಿದ್ದೀರಾ ಅಂತ ಹೇಳಿದ್ರೆ ಅಥವಾ ಈ ರೀತಿ ಯಾವುದಾದ್ರೂ ನ್ಯಾಷನಲ್ ಪಾರ್ಕ್ಗಳಿಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಶೂಸ್ ವೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕೆ ಅಂತ ಹೇಳಿದ್ರೆ ಚಪ್ಪಲಿ ಹಾಕ್ಕೊಂಡ್ರೆ ತುಂಬ ದೂರ ನಡೆಯೋದು ಕಷ್ಟ ಆಗುತ್ತೆ. ಮತ್ತು ನಮಗೆ ವಾಕಿಂಗ್ಗೆ ಕಂಫರ್ಟಬಲ್ ಆಗಿರುವಂಥ ಶೂಸ್ ಹಾಕ್ಕೊಂಡು ಬಂದರೆ ಪಾದ ನೋವಾಗಲಿ ಮಂಡಿ ನೋವಾಗಲಿ ಬರೋದಿಲ್ಲ. ತುಂಬ ಹೊತ್ತು ನಡಿಬೇಕಾಗತ್ತೆ. ಮತ್ತು ನಾವು ಕೂತ್ಕೊಂಡು ರೆಸ್ಟ್ ಮಾಡಿದ್ರೂ ಸಹ ನೈಟ್ಗೆ ಡೆಫಿನೆಟ್ಲಿ ಕಾಲು ನೋವು ಬರುತ್ತೆ. ಸೊ ಡೆಫಿನೆಟ್ಲಿ ಕಂಫರ್ಟಬಲ್ ಶೂಸ್ನ ಮರಿಬೇಡಿ. ಅಪ್ಪ ಅಮ್ಮ ಈ ಕೋತಿಗಳ ಮುದ್ದಾದ ಫ್ಯಾಮಿಲಿ ಎಷ್ಟು ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ವಾವ್. ನೀವೇನಾದರೂ ಇಲ್ಲಿಗೆ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ನನ್ನ ಕಡೆಯಿಂದ ಎಕ್ಸ್ಟ್ರಾ ಬೋನಸ್ ಟಿಪ್ಸ್ ಏನು ಅಂತ ಹೇಳಿದ್ರೆ ಮರಿದಿರ ವಾಟರ್ ಬಾಟಲ್ ತಗೊಬನ್ನಿ. ಮತ್ತು ಬಿಸಿಲು ಕಾಲದಲ್ಲಿ ನೀವು ಬರ್ತಿದ್ದೀರಾ ಅಂತ ಹೇಳಿದ್ರೆ ಛತ್ರಿ ಅಥವಾ ಹ್ಯಾಟನ್ನು ಮಿಸ್ ಮಾಡಬೇಡಿ. ಮತ್ತು ಇಲ್ಲಿ ಬಂದಮೇಲೆ ತುಂಬಾ ವೀಡಿಯೋಸು ಫೋಟೋಸು ಕವರ್ ಮಾಡೋದಿರುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಫೋನು ಫುಲ್ಲಾಗಿ ಚಾರ್ಜ್ ಮಾಡ್ಕೊಳ್ಳಿ ಅಥವಾ ಪವರ್ ಬ್ಯಾಂಕ್ನ ಕ್ಯಾರಿ ಮಾಡೋದು ಮರಿಬೇಡಿ. ಇನ್ನು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಚಾಪೆನ ತಪ್ಪದೆ ತೊಗೊಂಬನ್ನಿ. ಅದಾದಮೇಲೆ ಫುಡ್ ಏನಾದರೂ ಅಲ್ಲೇ ತಿಂತಿದ್ದೀರಾ ಅಂತ ಹೇಳಿದ್ರೆ ಪ್ಲೇಟ್ಸ್ನ ಡಿಸ್ಪೆನ್ಸ್ ಮಾಡೋದಕ್ಕೆ ಕವರ್ನೂ ಮರಿದಿರ ತೊಗೊಬನ್ನಿ. ಇನ್ನು ಬಿಸಿಲುಗೆಲ್ಲ ಆಗಿರೋದ್ರಿಂದ ಸನ್ಶೇಡ್ಸು ಮತ್ತು ಸನ್ಸ್ಕ್ರೀನ್ ಲೋಷನ್ನು ಅದನ್ನು ಕೂಡ ಮರಿಬೇಡಿ.
ಇನ್ನು ಕೇಜ್ ಒಳಗಡೆ ಇರೋವಂಥ ವೆರೈಟೀಸ್ ಆಫ್ ಕೋತಿಗಳಿಗಿಂತ ಕೇಜ್ ಹೊರಗಡೆ ಇರೋವಂಥ ಫ್ರೀಡಮ್ ಆಗಿ ಸುತ್ತಾ ಇರೋವಂಥ ಕೋತಿಗಳೇ ಹೆಚ್ಚು. ಇಲ್ಲಿಂದ ಕೋತಿಗಳ ಕಾಟದಿಂದನೂ ತಪ್ಪಿಸ್ಕೊಳ್ಳೋದಕ್ಕೆ ಹುಷಾರಾಗಿರಬೇಕು. ನೀವೇನಾದರೂ ಊಟ ಏನಾದರೂ ಕ್ಯಾರಿ ಮಾಡ್ತಿದ್ದೀರಾ ಅಥವಾ ವಾಟರ್ ಬಾಟಲು, ಫ್ರೂಟ್ಸು ಮತ್ತು ಏನಾದರೂ ಸ್ನ್ಯಾಕ್ಸ್ ಇದೆ ಅಂತ ಹೇಳಿದ್ರೆ ಬ್ಯಾಗ್ನ ತೆಗೆದು ಎಲ್ಲ ಚೆಕ್ ಮಾಡಿನೇ ಕೋತಿ ಬ್ಯಾಗ್ ವಾಪಸ್ ಕೊಡುತ್ತೆ. ಅಲ್ಲಿ ಬಿಸಾಡ್ಬಿಟ್ಟು ಹೋಗ್ಬಿಡುತ್ತೆ. ಹುಷಾರಾಗಿರಬೇಕು. ಇನ್ನು ಮಕ್ಕಳನ್ನ ಕೂಡ ನಾವು ಹುಷಾರಾಗಿ ನೋಡ್ಕೋಬೇಕು. ಫೋನ್ ಏನಾದರೂ ಕಿತ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ನಮ್ಮ ಕೈಗೆ ಸಿಗೋದಿಲ್ಲ. ಸೊ ಇದನ್ನು ಮಾತ್ರ ಜೋಪಾನವಾಗಿ ನೋಡ್ಕೊಳ್ಳಿ. ಇನ್ನು ನೀವೇನಾದರೂ ಇಲ್ಲಿ ಹೊರಗಡೆ ತಿಂಡಿಗಳೇನಾದ್ರು ತೊಗೋಬೇಕು ಅಂದರೆ ಡೆಫಿನೆಟ್ಲಿ ಎಲ್ಲನೂ ಹೈ ಪ್ರೈಸಸಲ್ಲೇ ಇದೆ. MRP ಅಲ್ಲಿ ನೀವೇನೂ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಡೆಫಿನೆಟ್ಲಿ 10 ರುಪೀಸ್ ಲೇಸ್ ಕೂಡ 25 ರುಪೀಸ್ಗೆ ಸೆಲ್ ಮಾಡ್ತಿರ್ತಾರೆ. ನಿಮ್ಗೇನಾದರೂ ಬೇಕು ತಿನ್ನಬೇಕು ಅಂತ ಹೇಳಿದ್ರೆ ಹೊರಗಡೆಯಿಂದ ತಂದು ನೀವು ಬಾಕ್ಸಲ್ಲಿ ಹಾಕೊಂಬರೋದು ಒಳ್ಳೆಯದು. ಇನ್ನು ಕೊನೆಯದಾಗಿ ನಾವು ಸ್ವಲ್ಪ ಫನ್ನಿ ಫೋಟೋಸ್ಗಳನ್ನ ತಗೊಂಡು ಈ ಟ್ರಿಪ್ನ ಮುಗಿಸಿದ್ವಿ. ತುಂಬ ಒಳ್ಳೆ ಜರ್ನಿ ಇದಾಗಿತ್ತು. ನೀವೇನಾದರೂ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಪ್ಲೇಸ್ನ ಮಿಸ್ ಮಾಡದೆ ಫ್ಯಾಮಿಲಿ ಜೊತೆ ಒಂದ್ಸತಿ ವಿಸಿಟ್ ಮಾಡಿ. ನಾನು ಕೊಟ್ಟಿರುವಂಥ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.